ಈಗ ಏನಾಗಿದೆ ನೋಡಿ, ಇದು ಕೇವಲ ಭಾರತ ದೇಶದ ಸಮಸ್ಯೆಯಾಗಿ ಉಳಿದಿಲ್ಲ ಇವತ್ತು. ಯಾಕೆಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, ಯುದ್ಧಗಳು ನಿರಂತರವಾಗಿ ನಡೀತಾ ಇದೆ. ಇದರ ಮಧ್ಯೆ ಗ್ಯಾಸ್ ರೇಟ್ ಇರ್ಬೋದು, ಪೆಟ್ರೋಲ್ ರೇಟ್ ಇರ್ಬೋದು, ಇವೆಲ್ಲವೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಮತ್ತಷ್ಟು ಒತ್ತಡಗಳು ಏರಿಕೆ ಆಗಿದೆ ಅನ್ನೋದರಲ್ಲಿ ಬೇರೆ ಎರಡನೇ ಪ್ರಶ್ನೆ ಇಲ್ಲ. ಆದರೆ ಇದು ಬಿಕಾಸ್ ಆಫ್ ವಾರ್ ಇವತ್ತು ನಮ್ಮ ಕೈನಲ್ಲಿ ಯಾವ ವಿಚಾರಗಳು ಉಳಿದಿಲ್ಲ. ಆದರೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲವೂ ಕೂಡ ಅತಿ ಬೇಗ ಬಗೆಹರಿಯುತ್ತೆ ಅಂದ್ಕೊಂಡು ಭಾವಿಸ್ತೇನೆ ನಾನು. ಜಿಡಿ ದೇವೇಗೌಡರು ಮಾಜಿ ಪ್ರಧಾನಿಗಳನ್ನ ಭೇಟಿಯಾಗಿದ್ದಾರೆ. ಮಾತಾಡೋಣ ಬನ್ನಿ ಅಣ್ಣ, ಇಲ್ಲಿ ಯಾಕದಲ್ಲ. ಮಾಜಿ ಪ್ರಧಾನಿಗಳನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಯಾವಾಗ ಭೇಟಿ ಆದ್ರು? ಸಂಜೆ ಭೇಟಿ ಆದ್ರ ಒಳ್ಳೇದಲ್ವಾ? ನಮ್ಮ ಪಾರ್ಟಿಯ ಶಾಸಕರು ದೇವೇಗೌಡರನ್ನ ಭೇಟಿ ಆಗ್ದಿರಾ ಸಣ್ಣ ದೇವೇಗೌಡರು ಇನ್ಯಾರನ್ನ ಭೇಟಿ ಮಾಡ್ತಾರೆ? ಹಾಗೆ ಭಾರತದಲ್ಲಿ ಆಗ್ತಾ ಇರತಕ್ಕಂತಹ ಇವತ್ತಿನ ನೀಟ್ನ ಸಮಸ್ಯೆ ಏನಿದೆ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಿದೆ ಸರ್? ನೋಡಿ, ಇದು ನೀಟ್ನ ಸಮಸ್ಯೆ ಪ್ರತಿ ವರ್ಷವೂ ಕೂಡ ಈ ರೀತಿ ಪೇಪರ್ ಲೀಕ್ ಆಗ್ತಕ್ಕಂಥ ವಿಚಾರದಲ್ಲಿ ರೆಗ್ಯುಲರ್ ಆಗಿ ನಾವೇನು ಕಾಣ್ತಾ ಇದ್ದೇವೆ. ಈ ವರ್ಷ ಈಗಾಗಲೇ CBI ಎನ್ಕ್ವೈರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾಗಬಾರ್ದು. ಕಾರಣ ಏನಂದರೆ, ಭವಿಷ್ಯದ ದೃಷ್ಟಿಯಿಂದ ಮಕ್ಕಳುಗಳು, ಯುವಕರು ಸಾಕಷ್ಟು ಪಾಪ ಟೈಮ್ನ ಹಾಕಿ ಪ್ರಿಪೇರ್ ಆಗಿರ್ತಾರೆ. ಅಂಥ ಯುವಕರಿಗೆ ಎಲ್ಲೋ ಒಂದು ಕಡೆ ಇದು ಭಾಳ ನಿರಾಸೆ ಉಂಟಾಗ್ತಕ್ಕಂಥದ್ದು ಆಗೋದು ಬೇಡ. ಅದಕ್ಕೆ ಈ ಪರೀಕ್ಷೆಗಳು ಇವೇನು ಪೇಪರ್ ಲೀಕೇಜಸ್ ಇದೆ, ಇದೊಂದು ದೊಡ್ಡ ಸಿಸ್ಟಮ್ ಇದೆ. ಇದು ಒಳಗಡೆ ಯಾರೋ ಒಬ್ರಿಬ್ರು ಇರ್ತಕ್ಕಂಥದ್ದಲ್ಲ, ಇದು ಹಿಂದಿನಿಂದನೂ ಕೂಡ ಒಂದು ದೊಡ್ಡ ಮಾಫಿಯಾನೇ ಇದೆ ಇದ್ರ ಹಿಂದೆ ರನ್ ಆಗ್ತಾ ಇರ್ತಕ್ಕಂಥದ್ದು. ಮೊದಲು ಅದ್ರ ಮೂಲ ಏನು ಅಂತಕ್ಕಂಥದ್ದು CBI ತನಿಖೆ ಮೂಲಕ ಕಂಡಿಡ್ಕೊಂಡು ಮುಂದೆ ಮತ್ತೆ ಭವಿಷ್ಯದ ಮಕ್ಕಳುಗಳು, ಯಾಕೆಂದ್ರೆ ಸಿಕ್ಕಾಪಟ್ಟೆ ಹಲವಾರು ದಿನಗಳೆಲ್ಲ ಸ್ಟ್ರಗಲ್ ಮಾಡಿರ್ತಾರೆ, ಓದ್ಕೊಂಡಿರ್ತಾರೆ. ಅಲ್ಟಿಮೇಟ್ಲಿ ಓದಂಥವ್ರಿಗೆ ಪಾಪ ಈ ರೀತಿ ಮತ್ತೆ ನೀವು ಎಕ್ಸಾಮ್ ಬರೀಬೇಕು ಅಂದಾಗ ಅವ್ರ ಮೇಲೆ ಆಗ್ತಕ್ಕಂಥ ಮಾನಸಿಕ ಒತ್ತಡಗಳು ಹೆಚ್ಚಿರುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ತೆರೆ ಎಳಿತಕ್ಕಂಥದ್ದಕ್ಕೆ ಅಂತಿಮವಾಗಿ CBI ಎನ್ಕ್ವೈರಿ ಮೂಲಕ ಇದಕ್ಕೇನಾದ್ರು ಒಂದು ಅಂತಿಮ ತೆರೆಯನ್ನು ಎಳಿಬೇಕು. ಈಗ JDS ಇವರು ವಿಜಯಪುರ ಜನವಾರ ಹಾಕುವಂಥದ್ದು, ಧಾರ್ಮಿಕವಾಗಿ ಅವರವರ ಪರಂಪರೆ ಅವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.